ಸತಿ ಅನಸೂಯ ಎಂದರೆ ಕೇವಲ ಪತಿವ್ರತೆಯಲ್ಲ, ಆಕೆ ಪತಿಯ ಮೇಲಿಟ್ಟಿದ್ದ ನಂಬಿಕೆ, ಆಳವಾದ ಪ್ರೀತಿ ಮತ್ತು ಸಮರ್ಪಣಾ ಭಾವದ ಪ್ರತೀಕ. ಆಕೆಯ ಪಾವಿತ್ರ್ಯತೆ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಅದನ್ನು ಪರೀಕ್ಷಿಸಲು ಸ್ವತಃ ತ್ರಿಮೂರ್ತಿಗಳೇ ಭೂಮಿಗೆ ಬರಬೇಕಾಯಿತು. ಒಮ್ಮೆ ಲೋಕದಲ್ಲಿ ಅನಸೂಯೆಯ ಪಾತಿವ್ರತ್ಯವನ್ನು ಎಲ್ಲರೂ ಹೊಗಳತೊಡಗಿದರು. ಈ ಸುದ್ದಿ ದೇವಲೋಕಕ್ಕೂ ತಲುಪಿತು. ಆಗ ದೇವಿ ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿ ತಮ್ಮ ತಮ್ಮ ಪತಿಯರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಆಕೆಯ ಬಳಿ ಕಳುಹಿಸಿ ಅವಳ ಪಾತಿವ್ರತ್ಯವನ್ನು ಪರೀಕ್ಷಿಸಲು ಒತ್ತಾಯಿಸಿದರು. ತ್ರಿಮೂರ್ತಿಗಳು ಸಾಮಾನ್ಯ ಭಿಕ್ಷುಕರ ವೇಷದಲ್ಲಿ ಅನಸೂಯಾಳ ಆಶ್ರಮಕ್ಕೆ ಬಂದರು. ಅನಸೂಯ ಭಿಕ್ಷೆ ನೀಡಲು ಮುಂದಾದಾಗ ಅವರು ಒಂದು ವಿಚಿತ್ರ ಬೇಡಿಕೆಯನ್ನು ಇಟ್ಟರು. ನೀನು ನಮಗೆ ವಿವಸ್ತ್ರಳಾಗಿ ಭಿಕ್ಷೆ ನೀಡಿದರೆ ಮಾತ್ರ ಸ್ವೀಕರಿಸುತ್ತೇವೆ ಎಂದು. ಅನಸೂಯ ಕಿಂಚಿತ್ತೂ ವಿಚಲಿತಳಾಗದೆ ತನ್ನ ಪತಿಯ ಮೇಲಿದ್ದ ನಂಬಿಕೆ ಹಾಗೂ ಅವರ ಪಾತಿವ್ರತ್ಯದ ಶಕ್ತಿಯಿಂದ ನಿಮ್ಮ ಆಸೆ ನಿಮಗೇ ಸರಿಹೊಂದುವಂತೆ ಆಗಲಿ ಎಂದು ಹೇಳಿದರು. ಆಕೆಯ ಮಾತು ಮುಗಿಯುತ್ತಿದ್ದಂತೆ ಆ ಮೂವರು ಪುಟ್ಟ ಮಕ್ಕಳಾದರು. ಅನಸೂಯ ತಾಯಿಯಂತೆ ಅವರನ್ನು ಎತ್ತಿಕೊಂಡು ಲಾಲಿಸಿ ಪೋಷಿಸಿದಳು. ತಮ್ಮ ಪತಿಯರು ಮಕ್ಕಳಾಗಿದ್ದನ್ನು ಕಂಡ ದೇವಿಯರು ಆತಂಕಗೊಂಡರು. ಅನಸೂಯಾಳ ಭಕ್ತಿಗೆ, ಶಕ್ತಿಗೆ ಶರಣಾದರು. ಆಕೆಯ ಪಾತಿವ್ರತ್ಯಕ್ಕೆ ಮೆಚ್ಚಿ ತ್ರಿಮೂರ್ತಿಗಳು ಆಕೆಯ ಪುತ್ರರಾಗಿ ಜನಿಸುವ ವರ ನೀಡಿದರು. ಆ ವರದಂತೆ ಬ್ರಹ್ಮನು ಚಂದ್ರನಾಗಿಯೂ, ವಿಷ್ಣು ದತ್ತಾತ್ರೇಯರಾಗಿಯೂ, ಶಿವನು ದೂರ್ವಾಸನಾಗಿಯೂ ಅವಳಿಗೆ ಮಕ್ಕಳಾದರು. ಹೀಗೆ ಅನಸೂಯ ಕೇವಲ ಪತಿವ್ರತೆಯಾಗಿ ಮಾತ್ರವಲ್ಲದೆ ತ್ರಿಮೂರ್ತಿಗಳಿಗೂ ತಾಯಿಯಾಗಿ ನಿಂತು ಸಕಲ ಲೋಕಕ್ಕೂ ಆದರ್ಶವಾದಳು.